ಮೈ ಕಮ್ ಇನ್ ಫಾದರ್? ಎಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಫಾದರ್. ಗುಡ್ ಮಾರ್ನಿಂಗ್. ನಾನು ಜೆಸ್ಸಿ, ಇಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ. ಓ, ಡಾಲಿಯಾ ಟೀಚರ್ಗೆ ಬದಲಾಗಲ್ವಾ? ಹಾಂ ಅದೇ. ನಾನು ಇಂಟರ್ವ್ಯೂನಲ್ಲಿ ಇರಲಿಲ್ಲ. ಮ್ಯಾನೇಜರ್ ಪ್ರೀಸ್ಟ್ ಅಲ್ವಾ ಇಂಟರ್ವ್ಯೂ ಮಾಡಿದ್ದು. ಇದರಲ್ಲಿ ಒಂದು ಸೈನ್ ಮಾಡಿ. ನಿಮ್ಮ ಮೊದಲನೇ ಕ್ಲಾಸ್ 6th B ನಾನೊಂದು ಮೀಟಿಂಗಿಗೆ ಹೋಗ್ತಾ ಇದ್ದೀನಿ. ಇಲ್ಲ ಅಂದರೆ ನಾನೇ ಬಂದು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೆ. ಪರವಾಗಿಲ್ಲ ಫಾದರ್. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಸಿಟ್. ನಿಮಗೆ ಗೊತ್ತಿದೆಯಾ, ನಾನು ನಿಮ್ಮ ಕ್ಲಾಸ್ಗೆ ಹೊಸ ಮ್ಯಾಥ್ಸ್ ಟೀಚರ್ ಜೆಸ್ಸಿ. ಮತ್ತೆ ಡಾಲಿ ಟೀಚರ್ ಬದಲಾಗಿ ನಾನು ಬಂದಿರೋದು. ಯಾಕೆ ಡ್ಯಾಲಿ ಟೀಚರ್ ಅಷ್ಟು ಚೆನ್ನಾಗಿಲ್ವಾ ನಾನು? ಸರಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಓಕೆ, ಕುತ್ಕೊಳ್ಳಿ. ಡ್ಯಾಲಿ ಟೀಚರ್ ಕರೆಕ್ಟ್ ಮಾಡಿರೋ ನಿಮ್ಮ ಆನ್ಸರ್ ಪೇಪರ್ಸ್ ನನ್ನ ಕೈಲಿದೆ. ಇದನ್ನು ಕೊಡ್ತಾ ಎಲ್ರದ್ದು ಪರಿಚಯ ಆಗತ್ತೆ ನನಗೆ. ನೀರದ್ ಅಶೋಕನ್ 42 ಮಾರ್ಕ್ಸ್, ಆಲೆನ್ ಜಾನಿ 35 ಮಾರ್ಕ್ಸ್, ಅಮೇಯ ಗ್ರಾಬಿಯಲ್ 1. ಅರೆ, ಯಾಕೆ ಹೇಳ್ತಿದೀಯಾ? ಕಮ್ಮಿ ಮಾರ್ಕ್ಸ್ ಬಂತು ಅಂತನಾ? ನೆಕ್ಸ್ಟ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿ. ಪರವಾಗಿಲ್ಲ, ನಾನು ನಿಂಗೆ ಹೇಳ್ಕೊಡ್ತೀನಿ. ಹೋಗಿ ಕುತ್ಕೋ. ಇವತ್ತು ನನ್ನ ಬರ್ತಡೇ ಮಿಸ್. ಹ್ಯಾಪಿ ಬರ್ಡೇ ಮನೀಶ್. ಎಲ್ರಿಗೂ ನಾನು ಕೊಡ್ತೀನಿ, ನಿನ್ನ ಕ್ಲಾಸ್ಗೆ ಹೋಗು. ಆಯಿತು ಮ್ಯಾಮ್. ಜೆಸ್ಸಿ, ವಿ ಹ್ಯಾವ್ ಟು ಬಿ ಸ್ಟ್ರಿಕ್ಟ್. ಇಲ್ಲ ಅಂದರೆ ಇವರು ನಮ್ಮ ತಲೆ ಮೇಲೆ ಹತ್ತಿ ಕೂತ್ಕೋತಾರೆ. ಏನಮ್ಮಯ್ಯ, ನೋಡಿದ್ರಲ್ಲ ಅಹಂಕಾರ. ಆನ್ಸರ್ ಶೀಟ್ಸ್ ಕೊಡಬೇಕಾದ್ರೆ ಆ ಹುಡುಗಿ ನೋಡ್ದೆ ನಾನು. ತುಂಬ ಸೈಲೆಂಟ್ ಅನಿಸ್ತಾಳೆ ಅವಳು. ಅಯ್ಯೋ ಜೆಸ್ಸಿ, ಮೊದಲು ನೋಡ್ಬೇಕಾದ್ರೆ ಪಾಪ ಅನಿಸುತ್ತೆ. ನನ್ನ 15 ವರ್ಷ ಸರ್ವೀಸಲ್ಲಿ ಇಷ್ಟೊಂದು ಹಠಮಾರಿ ಹುಡುಗಿನ ನಾನೆಲ್ಲೂ ನೋಡಿಲ್ಲ. ಒಂದಕ್ಷರ ಬರಲ್ಲ. ಏನಾದರೂ ಕೇಳಿದ್ರೆ ಬಾಯಿನೇ ಬಿಡಲ್ಲ ಅಂತಾಳೆ ಅವಳು. ಇಲ್ಲೇ ಆಶ್ರಮದಲ್ಲಿ ಇರೋದವಳು, ಹಾಗಾಗಿ ಸ್ಕೂಲಲ್ಲಿ ಇದ್ದಾಳಷ್ಟೇ. ಇವಳೇನೇ ಮಾಡ್ತಾ ಇದ್ರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಸಿಸ್ಟರು. ಸ್ವಂತ ಮಗಳು ಥರ ಆಡ್ತಾರೆ. ತಗೋ ಚಾಕ್ಲೇಟ್. ಇದು ಇಂಗ್ಲಿಷ್ನ ಗಾದೆ ಮಾತು. ಇದನ್ನ ನಾವು ಕನ್ನಡದಲ್ಲಿ ಮನಸ್ಸಿದ್ದರೆ ಮಾರ್ಗ ಎಂದು ಹೇಳಬಹುದು. ಅಂದ್ರೆ ನಾವು ಯಾವ ಕೆಲಸ ಮಾಡೋದಿಕ್ಕೂ ನಮಗೆ ಮತ್ತೆ ಆಚೆ ಹಾಕಿದ್ರಾ? ಯಾಕೆ ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಅವರ ಮದರ್ ಟಂಗ್ ಈಸ್ ಕನ್ನಡ. ತಗೋ. ಆಹಾ, ಕೊನೆಗೂ ನಗ್ಬಿಟ್ಟಲ್ಲಮ್ಮ ನೀನು. ಮತ್ತೆ ಹಾಗೆ ಅದೇ ಸರಿ ಹೋಯ್ತು. ಏನ್ ಮಾಡ್ದೆ ನೀನು? ಅಮೇಯ, ಬುಕ್ ತಕ್ಕೊಡೋ. ಹೇಳಿದ್ ಕೇಳಿಸ್ಲಿಲ್ವಾ? ಈ ಬುಕ್ಕು ಇನ್ಮೇಲೆ ಇಲ್ಲೇ ಇರಲಿ. ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಫಾದರ್. ಅವಳು ತುಂಬಾ ಅತಿ ಆಯ್ತು. ನಮ್ಮ ಅನಾಥಾಶ್ರಮದ ಹುಡುಗಿ ಅವಳು. ಅನಾಥಾಶ್ರಮ, ಇವಳು ಅದನ್ನ ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾಳೆ ಸರ್. ಜೊತೆಗೆ ಇವ್ರದೆಲ್ಲ ಸಿಂಪತಿ ಬೇರೆ. ಸರ್ ಪ್ಲೀಸ್, ನಾನು ಅಲ್ಲಿ ಅವಳೆ. ಎಲ್ರೂ ಅದೇ ರೀತಿ ಅನ್ಕೊಳ್ಳೋದು ತಪ್ಪಾಗತ್ತೆ. ಟೀಚರ್, ನೀವು ಹಾಗೆ ಹೇಳ್ತೀರಾ. ಈ ಹುಡುಗಿ ಕಾಣೆ ಆಗಿ ಏನಾದರೂ ಆದರೆ ನನ್ನನ್ನು ಸೇರಿಸಿ ಇಲ್ಲಿರೋರೆಲ್ಲರೂ ಉತ್ತರ ಕೊಡಬೇಕಾಗತ್ತೆ. ಫಾದರ್, ಇವಳನ್ನ ಇದೊಂದು ಸಾರಿ ಕ್ಷಮಿಸಿ. ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಪ್ರಾಮಿಸ್ ಫಾದರ್. ನೀವು ಇಷ್ಟು ದಿನ ಇವಳನ್ನ ವಹಿಸ್ಕೊಂಡು ಬರ್ತಾ ಇರೋದಕ್ಕಷ್ಟೇ ಇವಳು ಇನ್ನೂ ಇಲ್ಲಿ ಓದ್ತಾ ಇರೋದು. ಅಮೆಯಾಗೆ ಹುಟ್ಟಿದಾಗಿಂದ ಅವ್ರ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅನ್ಸುತ್ತೆ. ಆ ಪ್ರೀತಿ ನಾವು ತೋರಿಸಿದ್ರೆ ಸರಿ ಹೋಗ್ಬೋದಲ್ವಾ? ಈ ಸ್ಕೂಲಲ್ಲಿ ಎಷ್ಟೋ ಜನ ಮಕ್ಕಳು ಓದ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಈ ಥರ ಪ್ರಾಬ್ಲಮ್ ಇಲ್ವಲ್ಲ? ಅವಳಿಗೇನು ಓದಕ್ಕೆ ಬರಲ್ಲ ಅಂತ ಹೇಳೋ ತಪ್ಪಲ್ವಾ? ಅದು ಈ ವಯಸ್ಸಲ್ಲಿ. ನಾವು ಟೀಚರ್ಸು ಅವ್ರನ್ನ ಸರಿ ದಾರಿ ತಗೊಂಡು ಹೋಗ್ಬೇಕು. ಒಂದು ಟ್ರೈ ಮಾಡೋಣ. ನೀವು ಅಷ್ಟು ಹೇಳ್ತಿದ್ರ ಅಂದಮೇಲೆ ನೀವೇ ಪ್ರಯತ್ನ ಮಾಡಿ. ನಾನು ಮಾಡ್ತೀನಿ. ಚಾಲೆಂಜ್ ಅಂತ ಏನೂ ಇಲ್ಲ. ಟೀಚರ್ ಆಗಿ ಇದು ನನ್ನ ಕರ್ತವ್ಯ ಅನ್ಕೊಳ್ತೀನಿ. ಇನ್ಮೇಲೆ ಅಮ್ಮಯ್ಯ ಜವಾಬ್ದಾರಿ ಜೆಸ್ಸಿ ಟೀಚರ್ ಅವ್ರದ್ದು.
ಆದರೆ ಒಂದು ವಿಷಯ ಹೇಳಬೇಕು, ದಿಸ್ ಇಸ್ ಅವರ್ ಲಾಸ್ಟ್ ಚಾನ್ಸ್. ಓಕೆ ಫಾದರ್, ಥ್ಯಾಂಕ್ ಯು. ಟೀಚರ್, ಹಾಂ ಎಲ್ಲಿಗೆ ಹೊರಟ್ರಿ? ಇವತ್ತೆಲ್ಲ ಸ್ಟೂಡೆಂಟ್ನ ಕರ್ಕೊಂಡು ಮಾಸ್ಟರ್ ಮೈಂಡ್ ಕ್ವಿಜ್ಗೆ ಹೋಗ್ತಾ ಇದ್ದೀವಿ. ಟಿವಿ ಚಾನಲಿಂದ ಕಾಲ್ ಮಾಡಿ ಸ್ಟೂಡೆಂಟ್ಸ್ ಬೇಕು ಅಂತ ಕೇಳಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅಮ್ಮಯ್ಯನೂ ಬರಲಿ, ಹೋಗು ಬಾ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಉದ್ದವಾದ ಕಡಲ ತೀರ ಇದೆ? ಆಪ್ಷನ್ ಎ ಮಂಗಳೂರು, ಬಿ ಮೈಸೂರು, ಸಿ ಹಾಸನ ಅಂಡ್ ಡಿ ಕಾಸರಗೋಡು. ಆಪ್ಷನ್ ಎ ಮಂಗಳೂರು. ಆಪ್ಷನ್ ಎ ಮಂಗಳೂರು ಸರಿಯಾದ ಉತ್ತರ. ಓಕೆ ಓಕೆ, ಆಮೇಲೆ ನನಗೆ ಹುಡುಗರು ಕ್ಲಾಪ್ ಮಾಡೋ ಶಾಟ್ ಬೇಕು. ಆ ಹುಡುಗಿನ ಸೆಕೆಂಡ್ ರೋಯಿಂದ ತೆಗೆದಾಕು. ಯಾರು ಹೇಳಿದ್ರು ನನ್ನ ಬರ್ಡೇ ಅಂತ? ಅಮೇಯ, ಏನು ಫಾದರ್, ದೇವ್ರ ದಾರನ್ ಬಿಟ್ಟು ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ? ಇದು ಕೂಡ ದೇವ್ರ ದಾರಿನೇ. ಆ ಹುಡುಗಿ ಸ್ವಲ್ಪ ವಿಚಿತ್ರವಾಗಿದ್ದಾಳೆ. ಅವಳು ಯಾವಾಗ ಹೇಗಿರ್ತಾಳೆ ಗೊತ್ತಿಲ್ಲ. ಹ್ಯಾಂಡಲ್ ವಿತ್ ಕೇರ್. ಖಂಡಿತ ಅವಳನ್ನ ಕರೆಸ್ತೇನೆ. ಬೇಡ, ನಾನು ನೋಡ್ಕೋತೀನಿ. ಅಮ್ಮಯ್ಯ, ಯಾರು ನೀವು? ಯಾಕೆ ಇವಳನ್ನ ಫಾಲೋ ಮಾಡ್ತಿದ್ದೀರಾ? ನಾನು ಫಾದರ್ ಬೆಂಡಿಕ್ಟ್. ನಾನು ಅಮ್ಮಯ್ಯ ಹತ್ರ ಕೆಲವು ವಿಷಯಗಳನ್ನು ಕೇಳಬೇಕಾಗಿತ್ತು, ಸೀಕ್ರೆಟ್ ಆಗಿ. ಓ, ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡ್ರಾ? ಹಾಂ, ತಗೊಂಡಿದ್ದೀನಿ. ಈಗ ಅಮ್ಮಯ್ಯ ಪರ್ಮಿಷನ್ ಬೇಕು. ಫಾದರ್ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಹೆದರ್ಬೇಡ, ಹೋಗ್ಬಾ.
ಹಲೋ. ಹ್ಯಾಪಿ ಬರ್ತ್ಡೇ. ಆಹಾ, ಈ ವರ್ಷ ನೆನಪಾಯ್ತಾ? ಈ ವರ್ಷ ನನಗೊಂದು ಗಿಫ್ಟ್ ಕೂಡ ಸಿಕ್ಕಿದೆ. ಹಾ, ಅದ್ಯಾರು? ಹೆದರ್ಕೋಬೇಡ, ನನ್ನ ಸ್ಟೂಡೆಂಟು. ಸ್ಟೂಡೆಂಟ್ಸ್ನೆಲ್ಲ ಕೈಗೆ ಹಾಕೋಬಿಟ್ಟಿದ್ಯಲ್ಲ. ಎಲ್ಲರೂ ಅಲ್ಲ, ಒಂದು ಸ್ಟೂಡೆಂಟ್. ಒಬ್ಳೇನಾ? ಹೇ ಮೋಸ ಮೋಸ. ಹಾ, ಹಲೋ ಹಲೋ. ಅನಯ್ಯ, ಯಾಕಮ್ಮ, ಏನಾಯ್ತು? ಏನಿದೆಲ್ಲ? ನೀವು ಫಾದರ್ ಆಗಿರೋದ್ರಿಂದ ನಾನು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ನಾವು ಗೆಟ್ ಔಟ್ ಫ್ರಮ್ ಹಿಯರ್. ಇಲ್ಲಿಂದ ಹೊರಡಿ ಮೊದಲು. ನನ್ನಿಂದ ನೋವಾಯ್ತಾ? ಪರವಾಗಿಲ್ಲ. ದೋಸೆ ಆಮೇಲೆ ತಗೋತೇನೆ. ನೀವಿನ್ನೂ ಹೋಗಿಲ್ವಾ? ನೀವೊಬ್ಬ ಫಾದರ್ ಆಗಿ ಆ ಮಗು ಹತ್ರ ಅಷ್ಟು ಕ್ರಿಯಲ್ ಆಗಿ ನಡ್ಕೋಬಾರ್ದು. ಟೀಚರ್, ನಾನು ಅಮಯ ಬಗ್ಗೆ ನಿಮ್ಮ ಹತ್ರ ಏನೋ ಮಾತಾಡಬೇಕು. ಫಾದರ್, ನೀವು ಹೇಳೋದನ್ನ ಕೇಳಕ್ ನಂಗೆ ಇಷ್ಟ ಇಲ್ಲ. ನಾನು ಹೇಳೋದು ಕೇಳಿದ್ರೆ ನಿಮಗಿಷ್ಟ ಆಗತ್ತೆ. ದಿಸ್ ಮೈ ಕಾರ್ಡ್. ಮೊದಲೇ ಯಾವ ನಿರ್ಧಾರನೂ ತಗೋಬಾರ್ದು, ಯಾರ ಬಗ್ಗೆನೂ. ಅಮಯ ಬಗ್ಗೆ ಗೊತ್ತಾದಾಗ ನೀವೇ ಹುಡ್ಕೊಂಡು ಬರ್ತೀರಾ. ಬಿಕಾಸ್ ಒನ್ ಡೇ ಐ ಕ್ಯಾನ್ ಹೆಲ್ಪ್ ಯು. ಇದು ನಾನು ಹೇಳ್ತಿರೋದಲ್ಲ, ದೇವ್ರು ಹೇಳ್ತಿರೋದು. ಅಮೇಯ, ನಿಜ ಹೇಳು, ಆ ಫಾದರ್ ನಿಂಗೆ ಹರ್ಟ್ ಮಾಡಿದ್ರಾ? ನೀನ್ ಯಾಕೆ ಕಣ್ಮರೆಸ್ಕೊಂಡು ಬಚ್ಚಿಟ್ಕೊಳಕ್ ಪ್ರಯತ್ನ ಪಡ್ತೀಯಾ? ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ರೆ ನಂಗೆ ಹೇಳು, ನಾನ್ ಕರ್ಕೊಂಡು ಹೋಗ್ತೀನಿ. ನೀನೊಬ್ಳೆ ಎಲ್ಲೂ ಹೋಗ್ಬೇಡ, ಅರ್ಥ ಆಯ್ತಾ? ನೀವಿಲ್ಲಿ ಬಂದಾಗಿಂದ ನಾನು ಎಲ್ಗಾದ್ರೂ ಹೋಗಿದ್ದೀನಾ ಟೀಚರ್? ಬಾ. ಹಾಯ್ ಸಿದ್ದು. ನಿನಗೊಬ್ರು ಫ್ರೆಂಡ್ ಇದ್ರಲ್ವಾ, ಸೈಕ್ಯಾಟ್ರಿಸ್ಟ್? ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ವಾಟ್ ಹ್ಯಾಪನ್? ಅಮೇಯ ಬಿಹೇವಿಯರ್ ಯಾಕೋ ತುಂಬ ಡಿಫ್ರೆಂಟ್ ಆಗಿದೆ. ನಂಗೆ ಬೇರೆ ಟೀಚರ್ಸ್ ಇದ್ರ ಬಗ್ಗೆ ಹೇಳಿದ್ರು, ಆದರೆ ನಂಗೆ ಫಸ್ಟ್ ಟೈಮ್ ಇದು. ಅವಳನ್ನೆಲ್ಲ ನಿನ್ನ ಫಸ್ಟ್ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಜೆಸ್ಸಿ, ನಾನು ಅವತ್ತೇ ಹೇಳ್ದೆ ನೀನು ಅಲ್ಲಿ ಕರ್ಕೊಂಡು ಹೋಗ್ಬೇಡ ಅವಳನ್ನ ಅಂತ. ಅದು ಹಾಗಲ್ಲ ಸಿದ್ದು. ನೀನ್ ಇವಾಗ ಏನು ಮಾಡಬೇಡ, ನಾಳೆನ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಬಿಡು. ನೀನು ಯಾಕೆ ಹಾಗೆ ಹೇಳ್ತಿದ್ಯಾ? ಅದು ಹಾಗಲ್ಲ.
ಏನಿದು ಅಮ್ಮಯ್ಯ? ಮೊದಲೇ ಯಾವ ನಿರ್ಧಾರನೂ ತಗೋಬಾರ್ದು ಯಾರ ಬಗ್ಗೆನೂ. ಅಮಯ ಬಗ್ಗೆ ಗೊತ್ತಾದಾಗ ನೀವೇ ಹುಡ್ಕೊಂಡು ಬರ್ತೀರಾ. ಬಿಕಾಸ್ ಒನ್ ಡೇ ಐ ಕ್ಯಾನ್ ಹೆಲ್ಪ್ ಯು. ಇದು ನಾನು ಹೇಳ್ತಿರೋದಲ್ಲ, ದೇವ್ರು ಹೇಳ್ತಿರೋದು. ಸಿದ್ದು ಎಲ್ಲಿದ್ಯಾ? ನನ್ನ ಕೆಲಸದ ಜಾಗದಲ್ಲಿ ಸಿಗ್ನಲ್ ಸಿಗಲ್ಲ ಅಂತ ಹೇಳಿಲ್ವಾ? ಹೇಳು, ಏನಾಯ್ತು? ಸಿದ್ದು, ಅದು ಅಮೇಯ. ಅವಳ ಸ್ವಭಾವ ಭಯ ತರಿಸೋ ಥರ ಇದೆ. ಹೇ, ನೀನ್ ಯಾಕೆ ಅವಳು ನೋಡಿ ಹೆದರ್ಕೊಳ್ತಿದ್ಯಾ? ಸಿದ್ದು, ಫಾದರ್ ಬೆನೆಡಿಕ್ಟು ಪ್ಯಾರಾಸೈಕಾಲಜಿಸ್ಟ್. ಅವರು ಪ್ರೇತಾತ್ಮಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅವರು ಅಮೇಯನ ಎಂಕ್ವೈರಿ ಮಾಡ್ತಿದ್ರು. ಸಿದ್ದು, ನಂಗೆ ಯಾಕೋ ಅನುಮಾನ ಬರ್ತಿದೆ. ಜೆಸ್ಸಿ, ವೇಟ್. ಅಯ್ಯೋ, ಓಕೆ. ನಂಗೆ ಅರ್ಥ ಆಗ್ತಾ ಇಲ್ಲ ಸಿದ್ದು. ಈಗ ನೀನು ಎಲ್ಲಿದ್ಯಾ? ಮನೇಲೇ ಇದ್ದೀನಿ ನಾನು. ಹೇಗಾದರೂ ಆಗಲಿ ನೀನು ಬಂದ್ಬಿಡು. ನಂಗೆ ತುಂಬ ಹೆದರಿಕೆ ಆಗ್ತಿದೆ. ಹಲೋ ಜೆಸ್ಸಿ. ಯಾರ್ ಫೋನ್ ಅದು? ಜೆಸ್ಸಿ ಮಾತಾಡು. ಹಲೋ ಹಲೋ. ಜೆಸ್ಸಿ, ವಾಟ್ಸ್ ಗೋಯಿಂಗ್ ಆನ್? ಹಲೋ 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 ಜೆಸ್ಸಿ. ಹಲೋ. ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಸ್ವಲ್ಪ ದಿನ ಹ್ಯಾಪಿಯಾಗಿರ್ಬೇಕು ಅಂತ ತಾನೆ? ಮತ್ತೀಗ ನನಗೆ ಸಮಯನೇ ಕೊಡ್ತಾ ಇಲ್ಲ. ನಾನು ಬೇಡವೇ ಬೇಡ. ನೀವು ನನ್ನ ಇಲ್ಲಿಗೆ ಕರ್ಕೊಂಡೇ ಬರಬಾರ್ದಾಗಿತ್ತು. ನಮ್ಮಿಬ್ಬರ ಮಧ್ಯೆ ಬೇರೆಯವ್ರು ಏನಕ್ಕೆ ಬೇಕು? ನಮಗೆ ನಾವಷ್ಟೇ ಸಾಕು, ಬೇರೆಯವ್ರು ಬೇಕಾಗಿಲ್ಲ. ಯಾರೋ ಬಂದ್ರು ತಾಳು ನೋಡ್ತೀನಿ. ಏನು ಇದು ಜೆಸ್ಸಿ ಮನೆ ಅಲ್ವಾ? ಇದು ಜೆಸ್ಸಿ ಮನೆ ಅಲ್ಲ, ನಮ್ಮನೆ. ಟೀಚರ್, ಟೀಚರ್,
ಏನ್ ಫಾದರ್ ಹೀಗೆಲ್ಲ ನಡೀತಿದೆ? ನನಗೇನು ಅರ್ಥ ಆಗ್ತಾ ಇಲ್ಲ. ಜಸ್ಸಿಗೆ ಅರ್ಥ ಆಗದಿರೋಂಥ ವಿಷಯಗಳು ಪ್ರಪಂಚದಲ್ಲಿ ತುಂಬ ಇದೆ.